ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಬಂದು ವಿಜಯದಶಮಿ ಹಬ್ಬದ ದಿನ. ಸೊ ನಾನು ಹೇಳಿದಲ್ಲ ಮಂತ್ರಾಲಯಕ್ಕೆ ಹೋಗಿದ್ದೆ ಅಂತ. ಸೊ ಅದೇ ಈ ವ್ಲಾಗು. ಅರ್ಲಿ ಮಾರ್ನಿಂಗ್ 4:30ಗೆ ನಾವು ಬಿಟ್ಟಿದ್ದು ಮನೆ. ಸೊ ಆಯುಧ ಪೂಜೆಗೆ ರೆಡಿ ಮಾಡಿದ್ನಲ್ಲ ದೇವ್ರ ಮನೆ ಎಲ್ಲ. ಸೊ ಅದಕ್ಕೇನೆ ದೀಪ ಹಚ್ಚಿ 2 ಕಡ್ಡಿ ಹಚ್ಚಿ ರೆಡಿ ಆಗ್ತಾ ಇದ್ದೀವಿ ಹೋಗೋಕ್ಕೆ. ಸ್ವಾಮಿಗೆ ಹೋಗಲ್ವಾ? ನಡಿ, ಆ ಬಾತ್ರೂಮ್ ನಡಿ, ಬ್ರಷ್ ಎತ್ಕೊಬತ್ತೀನಿ. ಎಲ್ಲೋಗಿದ್ದು ಕೇಳು ಅಣ್ಣ, ಎಲ್ಲೋಗಿದ್ದೆ ಇಷ್ಟ ದಿವಸ? ಸೊ ನಿಹಾಲು ಅತ್ತೆ ಮನೆಗೆ ಹೋಗಿದ್ದ, ಅವನು ವಾಪಸ್ ಬಂದ, ಮತ್ತು ನಮ್ಮ ಅತ್ತೇನೂ ಬಂದಿದ್ರು. ಆಮೇಲೆ ತರನಹಳ್ಳಿಗೆ ಹೋಗಿ ನನ್ನ ತಂಗಿನ ಮತ್ತು ನನ್ನ ಮಗಳನ್ನ, ರಜೆಗೆ ಊರಿಗೆ ಹೋಗಿದ್ದ ಮಕ್ಕಳನ್ನೆಲ್ಲ ನಾವು ಕರ್ಕೊಂಡು ಮಂತ್ರಾಲಯಕ್ಕೆ ಹೊರಟ್ವಿ. ಅದು ಅನ್ಎಕ್ಸ್ಪೆಕ್ಟೆಡ್ ಆಗಿ ಪ್ಲ್ಯಾನ್ ಆಗಿದ್ದು ಮಂತ್ರಾಲಯಕ್ಕೆ ಹೋಗಬೇಕು ಅಂತ. ಪ್ರೀ ಪ್ಲ್ಯಾನಿಂಗ್ ಏನಿರಲಿಲ್ಲ. ಜಸ್ಟ್ ಇವತ್ತು ಸಂಜೆ ಹಸ್ಬೆಂಡ್ ಹೇಳಿದ್ರು, ಇಲ್ಲ ಕಣೆ ನಾಳೆ ಹೋಗೋಣ ಹಬ್ಬದ ದಿವಸ ಅಂತೇಳಿ. ಹಾಗೆ ನಾವು ಹೋಗಿದ್ದು ಮಂತ್ರಾಲಯಕ್ಕೆ. ನಾವು 4:30 5 o'clock ನನ್ನ ತಂಗಿನ ಮತ್ತು ಮಗುನ ಕರ್ಕೊಂಡು ಹೊರಡೋ ಅಷ್ಟು 5 o'clock ನಾವು ಬಿಟ್ಟಿದ್ದು. 5 o'clock ಬಿಟ್ಟಿದ್ದಕ್ಕೆ 10 o'clock ಎಲ್ಲ ರೀಚ್ ಆದ್ವಿ ಮಂತ್ರಾಲಯಕ್ಕೆ ನಾವು. ಆಮೇಲೆ ಇಲ್ಲೇ ಒಂದು ಹೋಟ್ಲಲ್ಲಿ ಟಿಫನ್ ಮಾಡ್ಕೊಂಡ್ಬಿಟ್ವಿ ಫಸ್ಟೇ. ಮಕ್ಕಳಿದ್ದಿದ್ದರಿಂದ ಆಗಲ್ಲ, ದರ್ಶನ ಆದಮೇಲೆ ತಿನ್ನೋಕೋರೆ ಸುಸ್ತಾಗ್ಬಿಡ್ತಾರೆ. ಆಮೇಲೆ ನಮ್ಮ ಮತ್ತೇನು ಸ್ವಲ್ಪ ಪೇಷಂಟು, ಹಾಗಾಗಿ ಫಸ್ಟು ಟಿಫನ್ ಮಾಡ್ಕೊಂಬಿಟ್ಟು ಎಲ್ಲ ಇಡ್ಲಿ ತಿನ್ಕೊಂಡು ನೋಡಿ ಇಲ್ಲೇ ನಾವು ಟಿಫನ್ ಮಾಡಿದ್ದು. ಶ್ರೀ ಗುರು ಪವನ ಸುತ್ತ ರೆಸಿಡೆನ್ಸಿ, ಇಲ್ಲಿ ಟಿಫನ್ ತಿನ್ಕೊಂಡು ಸೊ ಇನ್ನೊಂದು ಸ್ವಲ್ಪ ಮುಂದೆ ಹೋದರೆ ಮಂತ್ರಾಲಯ ದೇವಸ್ಥಾನಕ್ಕೆ ಎಂಟ್ರಿ ಆಗ್ತೀವಿ. ಪಾರ್ಕಿಂಗಲ್ಲಿ ಕಾರ್ ಪಾರ್ಕ್ ಮಾಡಿ ಆಮೇಲೆ ದರ್ಶನಕ್ಕೆ ಹೋದ್ವಿ ನಾವು. ನೋಡ್ಬೋದು ನೀವು, ಇಲ್ಲಿ ಆರ್ಚ್ ಕಾಣಿಸ್ತಾ ಇದೆ, ಇದೇ ಮಂತ್ರಾಲಯದ್ದು ದೇವಸ್ಥಾನದ ಆರ್ಚು. ಎಂಟ್ರಿ ಕೊಡ್ತಾ ಇದ್ದೀವಿ. ನೋಡ್ಬೋದು ನೀವು, ಇದೇ ದೇವಸ್ಥಾನದ ಎಂಟ್ರೆನ್ಸು. ಸೊ ಇಲ್ಲಿಂದನಾದರೂ ಹೋಗ್ಬೋದು. ನಾವು ಕಾರ್ ತೊಗೊಂಡೋಗಿದ್ರಿಂದ ಪಾರ್ಕ್ ಮಾಡಿ ಪಾರ್ಕಿಂಗ್ ಹಿಂದೆಯಿಂದ ಒಂದು ಎಂಟ್ರಿ ಇದೆ, ಆ ಕಡೆಯಿಂದ ಹೋದ್ವಿ. ಇದು ಮೇನ್ ಎಂಟ್ರೆನ್ಸು. ಅಂದರೆ ಬಸ್ಸಿಂದ ಬರೋರು, ಟ್ರೈನಿಂದ ಬರೋಲ್ಲ, ಮೋಸ್ಟ್ಲಿ ಇಲ್ಲಿಂದ ಎಂಟ್ರಿ ಕೊಡ್ತಾರೆ ಅನಿಸುತ್ತೆ. ಇದು ಆರ್ಚು ದೊಡ್ಡದು ದೇವಸ್ಥಾನದ್ದು. ಇಲ್ವಾ ಡ್ಯಾಡಿ ಸರಿ ಓಡ್ಸು. ನನಗೆ ಅರ್ಥ ಆಗ್ತದೆ. ಅಪ್ಪು ನೀನ್ ಪಾರ್ಕಿಂಗ್ಗೆ ಎಲ್ಲಿ ನಿಲ್ಸೋದು ಕಾರ್ನ ಅಂತ ಕೇಳ್ತಾರೆ. ನೀವು ನೋಡ್ಬೋದು ನನ್ನ ಮಗಳು ಹೆಂಗೆ ಆರ್ಡ್ರ್ ಮಾಡ್ತಾಳೆ ಅವ್ರ ಡ್ಯಾಡಿಗೆ. ಒಂದು ಸ್ವಲ್ಪ ಕಾರ್ ಶೇಕ್ ಆದರೆ, ಏ ಡ್ಯಾಡಿ ಸರಿಯಾಗಿ ಕಾರ್ ಓಡಿಸ್ಬಿಡು, ನಾನು ಬಿದ್ದೋಗ್ತಾ ಇದ್ದೀನಿ ಅಂತ. ಸೊ ತುಂಬ ಚೆನ್ನಾಗಿ ಮಾತಾಡ್ತಾಳೆ, ಈಗ ಮಾತು ಕಲ್ತಿದ್ದಾಳೆ. ಈಗ ಕಾರಿಗೆ ಪಾರ್ಕ್ ಮಾಡಿ ಹೊರಡ್ತಾ ಇದ್ದೀವಿ. ವಿಡಿಯೋ ಕ್ಯಾಪ್ಚರ್ ಮಾಡಿರೋದು ಬಂದು ನನ್ನ ತಂಗಿ. ಸೊ ನಾವು ವಿಡಿಯೋದಲ್ಲಿ ಕಾಣಿಸ್ಕೋಬೇಕಂತ ಅವಳು ಪಾಪ ಕ್ಯಾಮ್ರಾಮನ್ ನನಗೆ. ಸೊ ಪಾಪ ನೋಡಿ ಕ್ಯಾಪ್ಚರ್ ಮಾಡಿದ್ದಾಳೆ. ಹೋಗ್ತಾ ಇದ್ದೀವಿ ದೇವಸ್ಥಾನಕ್ಕೆ. ನೋಡ್ಬೋದು ನೀವು, ನಾವು ಪಾರ್ಕ್ ಮಾಡಿದ್ವಲ್ಲ, ಪಾರ್ಕಿಂಗ್ ಕಡೆಯಿಂದ ಹೋದರೆ ಈ ಕಡೆಯಿಂದ ಒಂದು ಎಂಟ್ರೆನ್ಸ್ ಇದೆ. ಸೊ ಇಲ್ಲಿಂದ ನಾವು ಹೋಗ್ತಾ ಇದ್ದೀವಿ. ಮೇನ್ ಎಂಟ್ರೆನ್ಸಿಂದ ನಾವು ಎಂಟ್ರಿ ಆಗಿಲ್ಲ, ಯಾಕಂದರೆ ಪಾರ್ಕ್ ಮಾಡಿದ್ವಲ್ಲ ಕಾರ್ನ, ಪಾರ್ಕ್ ಮಾಡಿ ಈ ಕಡೆ ಇನ್ನೊಂದು ಎಂಟ್ರೆನ್ಸ್ ಇದೆ, ಅಲ್ಲಿಂದ ಒಳಗಡೆ ಹೋಗ್ತಾ ಇದ್ದೀವಿ. ನೋಡ್ಬೋದು ಇದೇ ದೇವಸ್ಥಾನದ ಎಂಟ್ರೆನ್ಸು. ಒಳಗಡೆ ಅಂದರೆ ಬಾಗಿಲಿಗೆ ಹೋಗ್ತಾ ಇದ್ದೀವಿ. ಕಾಣಿಸ್ತಾ ಇರ್ಬೋದು ನಿಮಗೆ, ಇದೇ ಮೇನ್ ಎಂಟ್ರೆನ್ಸು. ಅಂದರೆ ಇಲ್ಲಿಂದನೇ ಒಳಗಡೆ ಹೋಗೋದು ದರ್ಶನಕ್ಕೆ. ನಾವು ಬಂದು ಫ್ಯಾಮಿಲಿದು ದರ್ಶನ ತೊಗೊಂಡಿದ್ರು. ಫ್ಯಾಮಿಲಿ ಅಂದರೆ VIP ಟಿಕೆಟ್ ಏನೋ ಗೊತ್ತಿಲ್ಲ, ಫ್ಯಾಮಿಲಿಗೆ 4 ಜನ
ದೊಡ್ಡವ್ರಿಗೆ 2 ಮಕ್ಕಳಿಗೆ ತೊಗೊಂಡಿದ್ದಿದ್ದು ಟಿಕೆಟು. ಸೊ ಹಾಗಾಗಿ ನಾವು ಧರ್ಮದರ್ಶನದ ಕ್ಯೂಗೆ ಹೋಗಿಲ್ಲ, ನಾವು ಅದೇ ಸ್ಪೆಷಲ್ ದರ್ಶನದ ಕ್ಯೂಗೆ ಹೋಗಿದ್ದು, ಫ್ಯಾಮಿಲಿಗೆ ಟಿಕೆಟ್ ತೊಗೊಂಡಿದ್ವಲ್ಲ. ಸೊ ಹಂಗಾಗಿ ದರ್ಶನ ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಾಯಿತು. ನಾವು ಹೋಗಿ ಸ್ಪೆಷಲ್ ದರ್ಶನದಲ್ಲಿ ನಮ್ಮ ಹಿಂದೆ ಯಾರೂ ಇರಲಿಲ್ಲ, ಹಾಗಾಗಿ ನಾವು ಒಂದು 10 ಮಿನಿಟ್ಸ್ ನಿಂತ್ಕೊಂಡೇ ನೋಡಿದ್ವಿ ಗುರುಗಳನ್ನ. ಕಣ್ಣು ತುಂಬ ನೋಡಿಕೊಂಡು ಆರಾಮ್ಸೆ ದರ್ಶನ ಆಯಿತು. ಮನಸ್ಸು ಒಂಥರ ಏನೋ ದೇವ್ರ ದರ್ಶನ ಮಾಡಿದ ತಕ್ಷಣ ಒಂಥರ ಮನಸ್ಸೆಲ್ಲ ರೋಮಾಂಚನ ಆಯಿತು ಅಂತಲೇ ಹೇಳ್ಬೋದು. ತುಂಬ ಖುಷಿ ಆಯಿತು. ರಾಯರು ತುಂಬ ಚೆನ್ನಾಗಿ ದರ್ಶನ ಕೊಟ್ಟರು. ಅದು ಹೇಳ್ತಾರೆ ಅಂದರೆ ರಾಯರ ಅನುಮತಿ ಇಲ್ಲದೆ ನಾವು ದರ್ಶನ ಅಂದರೆ ಅನುಮತಿ ಇದ್ರೇ ಅಂತೆ ನಾವು ಅಂದರೆ ಅವ್ರಿಗೆ ಕರ್ಸ್ಕೋತಾರಂತೆ ಅಂದರೆ ಬನ್ನಿ ಅಂತ, ಆ ಥರ ಅನುಮತಿ ಇದ್ರೇ ನಾವು ಮಂತ್ರಾಲಯಕ್ಕೆ ಹೋಗೋಕ್ಕಾಗೋದು, ಇಲ್ಲಾಂದರೆ ನಾವು ಮಂತ್ರಾಲಯಕ್ಕೆ ಹೋಗೋಕ್ಕಾಗಲ್ಲ ಅಂತ. ಸೊ ರಾಯರ ಅನುಗ್ರಹ ನಮ್ಮ ಮೇಲೆ ಇತ್ತು ಅನಿಸುತ್ತೆ, ನೀವು ಬನ್ನಿ ನನ್ನ ದರ್ಶನಕ್ಕೆ ಸನ್ನಿಧಿಗೆ ಅಂತ ಎಲ್ಲ ಸೂಚನೆ ಕೊಡ್ತು. ಹಾಗಾಗಿ ನಾವು ಏನು ಪ್ಲ್ಯಾನೇ ಇಲ್ಲ, ಜಸ್ಟ್ ಸಡನ್ನಾಗಿ ಹೋಗಬೇಕು ಅಂದ್ಕೊಂಡಿದ್ದು ಹೋಗಿದ್ದು ಅಷ್ಟೇ. ನೋಡಿ ಇಲ್ಲಿ ಎಂಟ್ರಿ ಆದ್ವಲ್ಲ, ಇದೇ ಬಂದು ಗರ್ಭಗುಡಿ, ಇಲ್ಲಿ ಕಾಣ್ತಾ ಇದೆಯಲ್ವಾ. ಇಲ್ಲಿ ಬಂದು ಫೋಟೋ ಕ್ಯಾಮ್ರಾ ಅದಕ್ಕೆಲ್ಲ ರಿಸ್ಟ್ರಿಕ್ಷನ್ ಇತ್ತು. ಸೊ ನಾನೇನಂದರೆ ವ್ಲಾಗ್ ಮಾಡ್ತೀನಿ ಇಲ್ಲ ಅಂತ ಹೇಳಿಲ್ಲ, ಆದರೆ ನಾವು ಹೇಳೋದು ಅಂದರೆ ನಾವು ಒಂದು ದೇವಸ್ಥಾನಕ್ಕೆ ಹೋದಾಗ ನೆಮ್ಮದಿಯಿಂದ ದೇವರು ನೋಡೋಣ. ವ್ಲಾಗ್ ಗೀಗು ಮತ್ತು ಫೋಟೋಸು ಪಿಕ್ಚರ್ಸು ವೀಡಿಯೋಸ್ ಇದೆಲ್ಲ ಸೆಕೆಂಡ್ರಿ. ನನ್ನ ಥಾಟ್ ಇದೆ, ಮಾಡ್ತೀನಿ ವ್ಲಾಗ್ ಇಲ್ಲ ಅಂತ ಹೇಳಿಲ್ಲ. ಹಂಗೆ ಅಂದ್ಬಿಟ್ಟು ವ್ಲಾಗ್ಗೋಸ್ಕರ ಕದ್ದು ಮುಚ್ಚಿ ವೀಡಿಯೋ ಮಾಡೋದು ಅದೆಲ್ಲ ನನಗೆ ಇಷ್ಟ ಆಗಲ್ಲ. ಯಾಕಂದರೆ ನಾವು ಹೋಗೋದು ನಮ್ಮ ಕಷ್ಟ ಸುಖ ದೇವ್ರ ಹತ್ರ ಹೇಳ್ಕೊಳ್ಳೋಕ್ಕೆ, ನಾವೊಂದು ದರ್ಶನ ತೊಗೊಂಡು ತೃಪ್ತಿ ತೊಗೊಳ್ಬೇಕು ಅಂತ ದೇವಸ್ಥಾನಕ್ಕೆ ಹೋಗೋದು. ಅದನ್ನು ಬಿಟ್ಬಿಟ್ಟು ನಾವು ವ್ಲಾಗ್ಗೋಸ್ಕರ ಇಲ್ಲ ನಾನು ತೋರಿಸ್ಬೇಕು ಹಂಗೆ ಪೈಪೋಟಿ ಮಾಡಿ ಆ ಥರ ಎಲ್ಲ ನಂಗೆ ಇಷ್ಟ ಆಗಲ್ಲ. ಹಾಗಾಗಿ ನಾನು ನನ್ನ ತಂಗಿಗೆ ಹೇಳಿದೆ ಕ್ಯಾಮ್ರಾ ಆಫ್ ಮಾಡು ಅಂತೇಳಿ. ಆಫ್ ಮಾಡಿದ್ಮೇಲೆ ನೋಡಿ, ಇದು ದರ್ಶನ ಮುಗಿಸ್ಕೊಂಡು ಬಂದಮೇಲೆ ಈ ಕಡೆ ಸೈಡಲ್ಲಿ ರಾಯರ್ದು ಬೆಳ್ಳಿದು ನೋಡಿ ಇದು ಏನು ಹೇಳ್ತಾರೆ ಅದು ಮೆರವಣಿಗೆಗೆಲ್ಲ ತೊಗೊಂಡು ಹೋಗ್ತಾರಲ್ಲ ವಿಗ್ರಹಗಳು ಮತ್ತು ಉಯ್ಯಾಲೆ ಅದೆಲ್ಲ ಇತ್ತು, ಅದನ್ನೆಲ್ಲ ಕ್ಯಾಪ್ಚರ್ ಮಾಡ್ತಾಯಿದ್ಲು ಅವಳು. ಸೊ ನಾನು ಅಲ್ಲಿಗೂ ಹೇಳಿದೆ ಕ್ಯಾಪ್ಚರ್ ಮಾಡಬೇಡ ಅಂತ. ಇಲ್ಲ ಇಲ್ಲಿ ಮಾಡ್ಬೋದು, ಒಳಗಡೆ ಮಾತ್ರ ಇಲ್ಲ ಅಂತ ಹೇಳಿದ್ಲು. ಸೊ ಹಂಗಾಗಿ ಸರಿ ಮಾಡ್ಕೊ ಅಂಥೇಳಿ ಇದೆಲ್ಲ ಕ್ಯಾಪ್ಚರ್ ಮಾಡಿಕೊಂಡು ಬಂದ್ವಿ. ನನಗೆ ಅದೇನೋ ಗೊತ್ತಿಲ್ಲ, ದೇವಸ್ಥಾನಗಳೆಲ್ಲ ಹೋದಾಗ ನನಗೆ ಕ್ಯಾಮ್ರಾದಲ್ಲಿ ಕ್ಯಾಪ್ಚರ್ ಮಾಡಬೇಕು ಆ ಥರ ಎಲ್ಲ ಮಾಡಬೇಕಾದ್ರೆ ಏನೋ ಒಂಥರ ಇನ್ನೊಂದು ನನಗೆ ಶೈಯಿಂಗು. ಅಕಸ್ಮಾತ್ ಯಾರಾದರೂ ಬೈದರೆ ಅನ್ನೋದಕ್ಕಿಂತ ಏನಾದರೂ ಅನ್ಕೋತಾರಲ್ವಾ. ಸೊ ನೋಡಿ ಇವರು ದರ್ಶನಕ್ಕೆ ಬಂದಿದೆ, ದೇವ್ರ ದರ್ಶನ ಮಾಡೋದು ಬಿಟ್ಬಿಟ್ಟು ವೀಡಿಯೋಗಳಲ್ಲಿ ಇವ್ರಿಗೆ ತುಂಬ ಇಂಪಾರ್ಟೆನ್ಸು, ವೀಡಿಯೋಗಳು ಮಾಡ್ತಾರೆ ಅಂತ ಏನಾದರೂ ಅನ್ಕೋತಾರೆ ಅನ್ನೋ ಥರ ನನಗೇನೋ ಒಂಥರ. ನೀವು ನೋಡ್ಬೋದು ಇಲ್ಲಿ ಇದು ಬಂದುಬಿಟ್ಟು ಕಳಶ ಹೇಳ್ತಾರಲ್ಲ ದೇವಸ್ಥಾನದ ಗರ್ಭಗುಡಿದ ಮೇಲ್ಗಡೆ. ನೀವು ನೋಡಿ ಅಕಸ್ಮಾತು ದೇವಸ್ಥಾನಕ್ಕೆ ಹೋಗಿ ಬಂದಮೇಲೆ ಈ ಕಳಶ ಇರುತ್ತಲ್ಲ, ಆ ಕಳಶನ ಅಂದರೆ ನೋಡಿಬಿಟ್ಟು ಬೇಡ್ಕೊಂಡ್ರೆ ನಾವು ಅಂದ್ಕೊಂಡಿದ್ದ ಕೆಲಸ ಆಗುತ್ತಂತೆ. ಸೊ ನನ್ನ ತಂಗಿ ಅದನ್ನು ಸಹ ಕ್ಯಾಪ್ಚರ್ ಮಾಡಿದ್ದಾಳೆ, ದೇವಸ್ಥಾನದ್ದು ಕಳಶನ ಫ್ಲಾಗ್ ನೋಡ್ಬೋದು ನೀವು. ಇದು ಬಂದು ಗರ್ಭಗುಡಿದು ಕಳಶ. ದರ್ಶನ ಎಲ್ಲ ಮುಗಿಸ್ಕೊಂಡು ಆಚೆಗೆ ಬಂದಮೇಲೆ ಪ್ರಸಾದ ತೊಗೊಂಡು ಸೊ ನೋಡಿ ನಾನು ಕ್ಯಾಪ್ಚರ್ ಮಾಡಿದ್ದೀನಿ. ಮಂತ್ರಾಲಯ ಅಂತೂ ತುಂಬ ಅಂದರೆ ಏನು ಗೊತ್ತಾ, ಬಿಸಿಲು ಟೈಮಲ್ಲಿ ಅಂದರೆ ತುಂಬ ಬಿಸಿಲಿತ್ತು. ನಾವು ಹೋದಾಗ ದರ್ಶನಕ್ಕೆ 11 ಗಂಟೆ ಅಲ್ವಾ, ಆಚೆ ಬರೋಷ್ಟು 12 ಗಂಟೆ, ಹಾಗಾಗಿ ತುಂಬ ಬಿಸಿಲಿತ್ತು. ತಂಪೊತ್ತಲ್ಲಿ ಹೋಗಬೇಕು, ಬೆಳಗಿನ ಜಾವ 7 ಗಂಟೆ 8 ಗಂಟೆಲಿ ಹೋದರೆ ಎಷ್ಟು ನೆಮ್ಮದಿ ಅನಿಸುತ್ತೆ ಗೊತ್ತಾ ದೇವಸ್ಥಾನ. ನನಗಂತೂ ತುಂಬ ಇಷ್ಟ ಆಯಿತು. ನೋಡಿ ಅದು ಅಲ್ಲಿ LED ತೋರಿಸ್ತಾ ಇರ್ತಾರೆ, ಒಳಗಡೆ ಪೂಜೆ ಮಾಡ್ತಾ ಇರ್ತಾರಲ್ಲ ಅದನ್ನೆಲ್ಲ ಅಲ್ಲಿ ತೋರಿಸ್ತಾ ಇರ್ತಾರೆ. ಸೊ ಹಾಗೆ ನಾನು ಒಂದು ರೀಲ್ಸ್ ಮಾಡಿದೆ. రాము ನಾನು ರೀಲ್ಸ್ ಎಲ್ಲ ಮಾಡಿದ್ಮೇಲೆ ಅಜ್ಜಿ ಮೊಮ್ಮಕ್ಕಳದೆಲ್ಲ ಕ್ಲಿಪ್ಪಿಂಗ್ಸ್ ತೆಕ್ಕೊಂಡು ಸೊ ರಿಟರ್ನ್ ಹೋಗ್ತಾ ಇದ್ದೀವಿ. ಬಿಸಿಲಿಗೆ ಕಾಲು ಇಡೋಕ್ಕೆ ಆಗ್ತಾ ಇರಲಿಲ್ಲ, ಅಷ್ಟು ಸುಡ್ತಾ ಇತ್ತು ಕಾಲು. ಸೊ ಓಡಿ ಹೋಗ್ತಾ ಇದ್ದೀವಿ ಬಿಸಿಲಿಗೆ. ನೋಡ್ಬೋದು ನನ್ನ ತಂಗಿ ಓದ್ಲು ಮುಂದೆ, ಇಲ್ಲಿ ನಮ್ಮ ಅತ್ತೆ ಹೋಗ್ತಾ ಇದ್ದಾರೆ. ಕಾಲು ಫುಲ್ಲು ಸುಡ್ತಾ ಇತ್ತು, ಕಾಲು ಇಡೋಕ್ಕೆ ಆಗ್ತಾ ಇರಲಿಲ್ಲ, ಅಷ್ಟು ಬಿಸಿಲು ಅಂದರೆ ಬಿಸಿಲು. ಸೊ ದರ್ಶನ ಎಲ್ಲ ಮುಗೀತು. ಸೊ ಫೈನಲಿ ಆಮೇಲೆ ಅಲ್ಲೋಗಿ ಪಾರ್ಕಿಂಗ್ ಹತ್ರ ಒಂದು ಅಂಗಡೀಲಿ ಜ್ಯೂಸ್ ಕುಡ್ಕೊಂಡು ಮಕ್ಕಳು ಐಸ್ ಕ್ರೀಮ್ ತಿಂದುಬಿಟ್ಟು ಬರ್ತಾ ಊಟ ಮಾಡಿಕೊಂಡು ಮನೆಗೆ ಬರೋ ಅಷ್ಟರಲ್ಲಿ ಥಿಂಕ್ 7 ಆಗಿತ್ತು ಅನಿಸುತ್ತೆ. 7:30 ರಿಟರ್ನ್ ಟು ಬ್ಯಾಂಗ್ಳೂರ್. ಆಲ್ಮೋಸ್ಟ್ ಮನೆಗೆ ಬಂದ್ವಿ, ತಂಗಿನ ಬಿಟ್ಟು ಊರಲ್ಲಿ ನಾವು ಮನೆಗೆ ಬಂದ್ವಿ. ಇದಾಗಿತ್ತು ನನ್ನ ಮಂತ್ರಾಲಯದ ವ್ಲಾಗು. ಅನ್ಎಕ್ಸ್ಪೆಕ್ಟೆಡ್ ಆಗಿ ಹೋಗಿದ್ದು, ದರ್ಶನ ಮಾತ್ರ ತುಂಬ ಚೆನ್ನಾಗಾಯಿತು. ಸೊ ಇದಾದಮೇಲೆ ನೆಕ್ಸ್ಟ್ ವ್ಲಾಗ್ ಬಂದು ನಮ್ಮ ಅಕ್ಕ ಮೈಸೂರು ಅಕ್ಕ, ಇದು ಗೊತ್ತಲ್ವ ನಿಮಗೆ, ವ್ಲಾಗಲ್ಲಿ ತೋರಿಸಿದ್ದೀನಿ ನಮ್ಮ ಶ್ವೇತಕ್ಕ. ಸೊ ಅವ್ರದ್ದು ಒಂದು ಕಬ್ಬಾಳಲ್ಲಿ ಅಕ್ಕಂದು ಪೂಜೆ ಇತ್ತು, ಸೊ ಹಂಗಾಗಿ ಇನ್ವೈಟ್ ಮಾಡಿದ್ರು. ಆ ವ್ಲಾಗ್ಸ್ ಬರುತ್ತೆ ಕಬ್ಬಾಳಮ್ಮನ ದೇವಸ್ಥಾನದ್ದು. ಹೋಗಬಾರ್ದು ಅನ್ಕೋತಾ ಇರ್ತೀನಿ, ಎಲ್ಲ ಕಡೆ ಓಡಾಡ್ತಾನೆ ಇರ್ತೀನಿ. ಅನ್ಕೋತಾರೆ ಜನಗಳು ಇವಳಿಗೇನು ಕೆಲಸ ಓಡಾಡ್ತಿರ್ತಾರೆ ಅಂತ. ಬಟ್ ಹೋಗಲೇಬೇಕಲ್ವ. ಈಗ ಅಕ್ಕ ಫಂಕ್ಷನ್ಗೆಲ್ಲ ಕರೆದಾಗ ನಾವು ಹೋಗ್ತೀನಿ, ನಾವು ಫಂಕ್ಷನ್ ಕರೆದಾಗ ಅಕ್ಕ ಬರ್ತಾರೆ, ಹಂಗಾದ್ಮೇಲೆ ಹೋಗಲೇಬೇಕಲ್ವ. ಸೊ ಹಾಗಾಗಿ ಹೋಗ್ತಾ ಇರ್ತೀನಿ.
ಅಷ್ಟೇ. ಅದು ಬಿಟ್ಟು ನಾವು ಟ್ರಿಪ್ ಹೊಡಿಬೇಕು ಅಂತೆಲ್ಲ ಏನು ಓಡಾಡಲ್ಲ. ದೇವಸ್ಥಾನಕ್ಕೆ ಹೋಗೋದು ಮನ್ಸು ತೃಪ್ತಿಗೋಸ್ಕರ ಅಷ್ಟೇ. ಸೊ ಪಾರ್ಕಿಂಗ್ಗೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ಅವರು ಬಂದರು ಆ ಕಡೆಯಿಂದ, ನಾವು ಈ ಕಡೆಯಿಂದ ಹೋಗಿದ್ದು. ಎಲ್ಲಿ ಹೋಯ್ತಾವ್ರೆ, ನೀನು ಓಡ್ತಾವ್ನಿ. ಜಾಗ ಆಯ್ತಾ? ಏನ್ ಮಾಡ್ತಾ ಇದ್ದೀರಾ? ಜ್ಯೂಸ್ ಕುಡಿತಾವ್ರೆ. ಏನಾಯ್ತು ನಿಚ್ಚಮ್ಮ? ಬೇಕಾರಾಮು ಕುತ್ತಾವ್ ಕಾಲುಗಳು. ಹೋದ್ಸಲಿ ಬಂದಾಗ ಹಿಂಗೆ ಕಾಲು ಸುಡಿತಲ್ಲ ಓಡೋ. ಅವಾಗ ನಾವು ತುಳಸಿ ಅಕ್ಕ ಇವ್ ನಿಹಾಲ್ ವರ್ಷದ ಮೇಲೆ 4 ತಿಂಗಳು ಮಗು ಏನೋ ಅವನು. ದೇವ್ರೇ ಸಮಾಧಾನ. ಬೇಡ ವ್ಲಾಗಲ್ಲೂ ಬೇರೆ ರೆಕಾರ್ಡ್ ಮಾಡ್ತಾ ಇದ್ದೀನಿ. ಅಮ್ಮ ಚಿಕ್ಕ ಐಸ್ ಕ್ರೀಮ್ ಕಿತ್ಕೊಂಡ್ಲಾ? ನಾನಮ್ಮ ಬಾ. ನಾನಮ್ಮನ ಮಂತ್ರಾಲಯದಲ್ಲೇ ಬಿಟ್ಟವನ ಕಣ. ಏನಕ್ಕೆ ನಾನಮ್ಮ? ಇನ್ನೊಂದ್ಸರಿ ಕೊದು. ನಡಿ ಚಮ್ಮ ನಡಿ, ಮಾಮೂ ತಿನ್ನಕ್ ಹೋಗೋಣ. ಯಾರು ಗೇಮ್ ಆಡ್ರ? ಚಾರ್ಜಿಂಗೇ ಇಲ್ಲ ನನ್ನ ಫೋನಲ್ಲಿ. ಏನಂತೆ? ಆಗ್ಲೂ ತುತ್ತೂರಿ ಊದ್ತಾಳೆ. ಗಬ್ಬಿ ಅಲ್ವಾ ಇವಳು? ಗಬ್ಬಿ ಅಲ್ವಾ ನೀನು? ಯಾವಾಗಲೂ ತುತ್ತೂರಿ ಊದ್ತೀಯ. ಚೀ ಗಬ್ಬಿ ನೀನು ಅಲ್ವಾ? ಯಾವ ಹೋಟ್ಲಿಗೆ ಬಂದಿರೋದು ನಾವು? ಡು ನಾಟ್ ಟಚ್ ಅಂತ ಅಲ್ಲೇ ಬರ್ದವ್ರು. ಸೊ ಹೈವೇಲಿ ಇದು ವಿವಾಹ ಭೋಜನಂ ಅನ್ನೋ ಹೋಟ್ಲಿಗೆ ಹೋಗಿ ಅಲ್ಲಿ ಊಟ ಮಾಡಿಕೊಂಡು ನಾವು ಹೊರಟ್ವಿ. ಅದಾದಮೇಲೆ ಕ್ಲಿಪ್ಪಿಂಗ್ಸ್ ಇಲ್ಲ, ಬಿಕಾಸ್ ಫೋನ್ ಸ್ವಿಚ್ ಆಫ್ ಆಯಿತು. ಮಕ್ಳು ಗೇಮ್ಸ್ ಎಲ್ಲ ಆಡಿ ಫೋನ್ ಸ್ವಿಚ್ ಆಫ್ ಆಯಿತು. ಸೊ ಹಾಗಾಗಿ ಇದಾಗಿತ್ತು ನನ್ನ ಮಂತ್ರಾಲಯದ ವ್ಲಾಗು. ಸೊ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಅವರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆ್ಯಂಡ್ ಯಾರೆಲ್ಲ ನೋಡ್ತಾ ಇದ್ದೀರಾ, ಪ್ಲೀಸ್ ಒಂದು ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ನಿಮ್ಮೆಲ್ಲರ ಕಮೆಂಟ್ಗೋಸ್ಕರ ಕಾಯ್ತಾ ಇರ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.